ಎಲ್ರಿಗೂ ನಮಸ್ಕಾರ. ನನ್ನ ಚಾನೆಲ್ಗೆ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ ಸುಸ್ವಾಗತ. ನಮ್ಮ ಜೀವನದ ಅತ್ಯಮೂಲ್ಯವಾದ ಭಾವವೇ ನೆಮ್ಮದಿ. ನೆಮ್ಮದಿ ಒಂದು ಅದ್ಭುತವಾದಂತಹ ಶಕ್ತಿ. ನಮ್ಮ ಗೆಲುವಿನ ಮೊದಲ ಹೆಜ್ಜೆ ಕೂಡ ಹೌದು. ಹಾಗೆಯೇ ಕೋಟಿ ಕೊಟ್ಟರೂ ಕೂಡ ಸಿಗದಿರುವಂತಹ ಸಂಪತ್ತು ಕೂಡ ಹೌದು. ಅದು ನಮ್ಮಲ್ಲಿ ಇರೋವರೆಗೆ ಅದರ ಬೆಲೆ ನಮಗೆ ಗೊತ್ತಾಗಲ್ಲ. ಕಳ್ಕೊಂಡ್ಮೇಲೆ ನಮ್ಮ ಬೆಲೆ ನಮಗೆ ಗೊತ್ತಾಗಲ್ಲ. ಈ ಜೀವನವೆಂಬ ಪಯಣದಲ್ಲಿ ನಾವು ಬಯಸಿದಂತೆ ಯಾವುದೂ ಇರಲ್ಲ. ಆಗ ಈ ಬೇಕು ಬೇಡಗಳ ಜಂಜಾಟದ ಮಧ್ಯೆ ಬೇಡವಾದುದನ್ನೇ ಆಯ್ಕೆ ಮಾಡಿಕೊಳ್ತೇವೆ. ದುಡ್ಡು, ಆಸ್ತಿ, ಸಂಪತ್ತು, ಪ್ರೀತಿ, ಪ್ರೇಮ ಅನ್ನೋ ಹುಚ್ಚು ಕುದುರೆಯನ್ನೇರಿ ಇದ್ದುದನ್ನು ಕಳ್ಕೊಂಡು ದೈವತ್ವವಾಗಿ ಪಡ್ಕೊಂಡು ಬಂದಿರೋ ನೆಮ್ಮದಿಯನ್ನು ಕೈಯಾರೆ ಕಳ್ಕೊಂಡು ವಿಲವಿಲ ಅಂತ ಒದ್ದಾಡ್ತೇವೆ. ದೇವರ ಮೊರೆ ಹೋಗ್ತೇವೆ, ಧ್ಯಾನಕ್ಕೆ ಶರಣಾಗ್ತೇವೆ, ಎಲ್ಲನೂ ಮಾಡ್ತೇವೆ. ಆದರೆ ಅದಾಗಲೇ ನಾವು ಖಿನ್ನತೆಗೆ ಜಾರಿ ಹೋಗಿರ್ತೇವೆ. ಅದರಿಂದ ಆಚೆ ಬರೋದು ಅಷ್ಟು ಸುಲಭ ಅಲ್ಲ. ಮಾಡೋ ದೊಡ್ಡ ದೊಡ್ಡ ಪ್ರಯತ್ನವೂ ಕೂಡ ಕೇವಲ ಸಣ್ಣ ಪ್ರಮಾಣದ ಫಲಿತಾಂಶ ನೀಡಬಹುದು. ಆದರೆ ಸತತವಾದ ವ್ಯಕ್ತಿತ್ವ ವಿಕಸನದ ಪ್ರಯತ್ನ ಇದೆಯಲ್ಲ, ಅದು ನಮ್ಮನ್ನು ಒಬ್ಬ ಅಸಾಮಾನ್ಯ ವ್ಯಕ್ತಿಯನ್ನಾಗಿಸುವುದರಲ್ಲಿ ಸಂಶಯವೇ ಇಲ್ಲ. ಆದರೆ ಸಮಯಕ್ಕಾಗಿ ಕಾಯುವ ತಾಳ್ಮೆ ಬೇಕು ಅಷ್ಟೇ. ಬೀಳದೆ ಮಗು ಹೇಗೆ ನಡೆಯೋದಕ್ಕೆ ಸಾಧ್ಯವಿಲ್ವೋ ಹಾಗೆಯೇ ತಪ್ಪು ಮಾಡದೆ ಒಬ್ಬ ವ್ಯಕ್ತಿ ಗೆಲುವಿನ ಮೆಟ್ಟಿಲು ಮೆಟ್ಟಲಾರ. ನಮ್ಮ ಸೋಲಿನ ಪ್ರತಿ ಹೆಜ್ಜೆಯಲ್ಲೂ ಕೂಡ ನಮ್ಮನ್ನು ತುಳಿಯೋದಕ್ಕೆ ಪ್ರಯತ್ನಿಸೋರನ್ನ ನೆನಪಿಸ್ಕೋಬೇಕು ನಾವು. ಆಗ ನಾವೆಂದಿಗೂ ಕೂಡ ಜೀವನದಲ್ಲಿ ಸೋಲಲ್ಲ. ಇರೋದರಲ್ಲಿ ತೃಪ್ತಿಯಿಂದ ಬದುಕಬೇಕು. ಯಾಕಂದರೆ ತೃಪ್ತಿ ಎಲ್ಲಿರುತ್ತೋ ಅಲ್ಲಿ ನೆಮ್ಮದಿ ಇರುತ್ತೆ. ಮಾತುಗಳು ನಗಣ್ಯ ಅನ್ನಿಸ್ಬೋದು, ಆದರೆ ಅನುಭವಕ್ಕೆ ಬೆಲೆ ಕೆಟ್ಟಕ್ಕಾಗಲ್ಲ. ಇವೆಲ್ಲ ಜೀವನಾನುಭವದ ಒಂದು ಘಟ್ಟದಲ್ಲಿ ಅರ್ಥ ಆಗೋ ಜೀವನದ ಪಾಠಗಳು. ಸರಿಯಾಗಿ ಅರ್ಥ ಮಾಡ್ಕೊಂಡು ಮುಂದೆ ಸಾಗಿದರೆ ಮರುಪರೀಕ್ಷೆಯಲ್ಲಿ ಉತ್ತೀರ್ಣ ಅಲ್ಲ, ಗರಿಷ್ಠ ಶ್ರೇಯಾಂಕದಲ್ಲಿ ಪಾಸಾಗಬಹುದು. ನೆಮ್ಮದಿಯ ಸೂತ್ರ ಇಷ್ಟೇ: ನಮ್ಮವರನ್ನು ಪ್ರೀತಿಸಬೇಕು, ಕಾಳಜಿ ವಹಿಸಬೇಕು, ಅದರ ಜೊತೆಗೆ ಇತರರ ಭಾವನೆಗಳನ್ನು ಗೌರವಿಸಬೇಕು. ನೆಮ್ಮದಿಯ ತಳಹದಿಯಲ್ಲಿ ನಮ್ಮ ಬದುಕಿನ ಭದ್ರ ಬುನಾದಿಯನ್ನು ಭದ್ರಪಡಿಸ್ಕೊಳ್ಬೇಕು. ಆಗ ನಮ್ಮ ಜೀವನ ಚೆನ್ನಾಗಿರುತ್ತೆ, ನಮ್ಮ ಉಸಿರು ನೆಮ್ಮದಿಯ ತಾಣ ಆಗತ್ತೆ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ.